ನಮಸ್ಕಾರ, ಜೈ ಹಿಂದ್ ಎಲ್ರಿಗೂ ಮತ್ತೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಗೇನೆ ಎಲ್ರು ಕೂಡ ಡೈಲಿ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಬೆಳಗ್ಗೆ ಬೇಗ ಎದ್ಬಿಟ್ಟು ನಾನು ಡೈಲಿ ಲವಂಗ ನೀರು ನೆನಾಕಿರ್ತಲ್ಲ, ಸೊ ಅದನ್ನ ನಾನು ಇವಾಗ ಕುಡಿದೆ. ಸೊ ಅದಾದ್ಮೇಲೆ ನಾನು ಒಂದು ಕ್ರೆಟಿನ್ ತರಿಸಿದೆ, MB ಕ್ರೆಟಿನ್ ಅಂತ ಹೇಳ್ಬಿಟ್ಟು. ಸೊ ಇದು ನಮ್ಮ ದೇಹದ ಒಳಗಡೆ ಪಂಪ್ ಮಾಡ್ಕೊತಂದ್ರೆ ಎಕ್ಸರ್ಸೈಸ್ ಮಾಡೋಕಾದ್ರೆ ನಮ್ಮ ದೇಹ ಪಂಪ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ನಾನು ಆ ಒಂದು ಕ್ರೆಟಿನ್ ಯೂಸ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಇವತ್ತು ನಾನು ನನ್ನ ಬೂಟ್ನ ತಗೊಂಡೆ. ಸೊ ನನ್ನ ಬೂಟ್ನ ತಗೊಂಡ್ ಆದ್ಮೇಲೆ ನನ್ನ ಒಂದು ಅಯ್ಯಭುಜ ಕೂಡ ವೇಟ್ ಮಾಡ್ತಾ ಇತ್ತು. ಹಾಗೇನೆ ನನ್ನ ಅಯ್ಯಭುಜ ತಗೊಂಡು ನಾನು ರನ್ನಿಂಗ್ ಹೋದೆ. ಪ್ರತಿದಿನನೂ ಹಾರ್ಡ್ ವರ್ಕ್ ಮಾಡಕ್ ಆಗಂಗಿಲ್ಲ. ಸೊ ಹಾಗಾಗಿ ನನಗೆ ಆಲ್ರೆಡಿ 3 ಸೀಸನ್ ಏನೈತಲ್ಲ ಅದು ಹಾರ್ಡ್ ವರ್ಕ್ ಆಗೈತಿ. ಸೊ ಹಾಗಾಗಿ ನಂದು ಇವಾಗಿನ ವರ್ಕೌಟ್ ಏನಪ್ಪಾ ಅಂದ್ರೆ, ಸೊ ಫಸ್ಟ್ ಒಂದು 15-20 ನಿಮಿಷ ಸ್ಟ್ರೆಚಿಂಗ್ ಮಾಡ್ಕೋಬೇಕು. ಸೊ ಸ್ಟ್ರೆಚಿಂಗ್ ಮಾಡ್ಕೊಂಡು ಅದಾದ್ಮೇಲೆ ನಾನು ಒಂದು 2-3 ಕಿಲೋಮೀಟರ್ ಸ್ಲೋ ಆಗಿ ರನ್ನಿಂಗ್ ಮಾಡ್ತೀನಿ. ಯಾವ್ದು ರೀತಿ ಸ್ಪೀಡ್ ರನ್ನಿಂಗ್ ಮಾಡಂಗಿಲ್ಲ, ನಾರ್ಮಲ್ ಆಗಿ ರನ್ನಿಂಗ್ ಮಾಡ್ಕೊಂತೀನಿ. ಸೊ ರನ್ನಿಂಗ್ ನಮ್ಮ ಒಂದು ಮಜಲ್ಸ್ಗೂ ಕೂಡ ರಿಕವರಿ ಬೇಕಾಗಿರುತ್ತೆ, ರಿಕವರಿ ಟೈಮ್ ಕೊಡಬೇಕಾಗಿರುತ್ತೆ. ಸೊ ಹಾಗಾಗಿ ನಾನು ಇವತ್ತು ಸ್ವಲ್ಪ ನನ್ನ ಒಂದು ವರ್ಕೌಟ್ನ ಸ್ಲೋ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಈವ್ನಿಂಗ್ ಮತ್ತು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಹಾಗಾಗಿ ಬೆಳಗ್ಗೆ ದಿನ ಒಂದು ಸ್ವಲ್ಪ ಲೋ ಆಗಿಟ್ಟಿದ್ದೀನಿ. ನಮ್ಮ ಮಜಲ್ಸ್ಗೂ ಕೂಡ ರಿಕವರಿ ಬೇಕೇ ಬೇಕಾಗುತ್ತೆ. ಕಂಟಿನ್ಯೂ ಮಾಡೋದ್ರಿಂದ ನಮ್ಮ ಇರುತ್ತೆ, ನಮ್ಮ ಮಜಲ್ಸ್ ಏನಂತಾರ ಟೈಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಒಂದು ಸೀಸನ್ನ ಸ್ಲೋ ಮಾಡಲೇಬೇಕಾಗುತ್ತೆ. ಹಾಗೇನೆ ಸ್ಟ್ರೆಚಿಂಗ್ಸ್ನ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಬನ್ನಿ ಇವಾಗ ನಾನು ವಾರ್ಮಪ್ನ ಮಾಡ್ತೀನಿ. ವಾರ್ಮಪ್ನ ಮಾಡ್ಕೊಂಡು ಆದ್ಮೇಲೆ ರನ್ನಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ವಾರ್ಮಪ್ ನ ಮುಗಿಸ್ಬಿಟ್ಟು ನಾನು ನನ್ನ ಒಂದು ರನ್ನಿಂಗ್ ನ ಸ್ಟಾರ್ಟ್ ಮಾಡಿದೆ. ಇವಾಗ 2 ಕಿಲೋಮೀಟರ್ ರನ್ನಿಂಗ್ ಕೂಡ ಕಂಪ್ಲೀಟ್ ನ ಮಾಡಿದೆ. ಸೊ ಇವಾಗ ನೆಕ್ಸ್ಟ್ ಏನೆಲ್ಲ ವರ್ಕೌಟ್ ಮಾಡೋಕೆ ಅಂತೇಳಿ ಮುಂದೆ ನಿಮ್ಗೆ ಎಲ್ಲ ತೋರಿಸ್ ಹೋಗ್ತೀನಿ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಸ್ವಲ್ಪ ಲಂಜಸ್ ಅವೆಲ್ಲ ವರ್ಕೌಟ್ನ ಕಂಪ್ಲೀಟ್ ಮಾಡಿದೆ. ವರ್ಕೌಟ್ನ ಕಂಪ್ಲೀಟ್ ಮಾಡಾದ್ಮೇಲೆ ಸ್ಟ್ರೆಚಿಂಗ್ ಅಂತೂ ಭಾಳ ಅಂದ್ರೆ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಪ್ಪ ಅಂದ್ರೆ ಇವತ್ತು ಈಸಿ ರನ್ನಿಂಗ್ ಐತಪ್ಪ ಅಂದ್ರೆ ನಾವು ಇವತ್ತು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ನ ಜಾಸ್ತಿ ಮಾಡ್ಕೊಳ್ಬೇಕು. ಸೊ ಬನ್ನಿ ಈ ವಿಡಿಯೋದಲ್ಲಿ ಯಾವೆಲ್ಲ ಸ್ಟ್ರೆಚಿಂಗ್ ಮಾಡಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಇದ್ರೊಳಗಡೆ ನಾನು 1-2 ಸ್ಟ್ರೆಚಿಂಗ್ ಮಾತ್ರ ತೋರಿಸಿದೆ, ಇನ್ನೂ ಒಂದಿಷ್ಟು ಎಕ್ಸರ್ಸೈಸ್ನ ತೋರಿಸಿಲ್ಲ. ಸೊ ನೆಕ್ಸ್ಟ್ ಮತ್ತೆ ಬರೋ ವಿಡಿಯೋ ಒಳಗೆ ನಿಮಗೆ ಫುಲ್ ಕಂಪ್ಲೀಟ್ ಆಗಿ ನಾನು ಏನೆಲ್ಲ ಸ್ಟ್ರೆಚಿಂಗ್ನ ಮಾಡ್ತೀನಲ್ಲ, ಸೊ ಆ ಎಲ್ಲ ಸ್ಟ್ರೆಚಿಂಗ್ ಕೂಡ ನಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅಷ್ಟೆಲ್ಲ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ನ ಮುಗಿಸಿದೆ. ಅಷ್ಟೆಲ್ಲ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಆದಮೇಲೆ ನಾನು ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ನನ್ನ ಒಂದು ಅಯ್ಯಭುಜ ನನ್ನ ಅಂಬಾರಿನ ತೊಗೊಂಡ್ಬಿಟ್ಟು ನಾನು ಇವಾಗ ನನ್ನ ಕೆಲಸದ ಮೇಲ್ಗಡೆ ಬೈಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಶಾಪ್ ಹತ್ರ ಬಂದ್ಬಿಟ್ಟೆ. ಸೊ ಶಾಪ್ ಹತ್ರ ಬಂದ ಆದ್ಮೇಲೆ ನಮ್ದು ಒಂದು ಕೆಲಸ ಇತ್ತು. ನಮ್ಮ ಒಂದು ಫ್ರೆಂಡ್ ಬೈಕ್ನ ನಾನು ಶೋರೂಮ್ ಬಿಡಬೇಕಿತ್ತು. ಸೊ ನಾನು ನಮ್ಮ ಫ್ರೆಂಡ್ನ ಕರ್ಕೊಂಡ್ಬಿಟ್ಟು ನನ್ನ ಬೈಕ್ನ ಶೋರೂಮ್ ಬಿಡ್ಬೇಕಂತೇಳಿ, ತನ್ನ ಬೈಕಲ್ಲ ನಮ್ಮ ಫ್ರೆಂಡ್ ಬೈಕ್ ಶೋರೂಮ್ ಬಿಡಬೇಕಂತ ತೊಗೊಂಬಂದೆ. ಬಟ್ ಅವ್ರು ಹೇಳಿದ್ರು ಇದು ಆಲ್ರೆಡಿ ಫ್ರೀ ಸರ್ವಿಸ್ ಕಂಪ್ಲೀಟ್ ಆಗಿದೆ, ಸರಳ ಮುಗುಳಿ ಮುಚ್ಕೊಂಡು ಗಾಡಿನ ಮನೆಗೋರಿ ಅಂತೇಳಿ. ಸೊ ಹಾಗಾಗಿ ನಾನು ಗಾಡಿ ಮನೆಗೆ ಬಿಟ್ಟು ನನ್ನೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಗ್ರೌಂಡ್ ಹತ್ರ ಬಂದೆ. ಸೊ ಗ್ರೌಂಡ್ ಹತ್ರ ಕೂಡ ಸಿಂಪಲ್ ಆಗಿ ರನ್ನಿಂಗ್ ಮುಗಿಸಿದೆ. ಸೊ ಈಸಿಯಾಗಿ ರನ್ನಿಂಗ್ ಮಾಡಿಬಿಟ್ಟು ಆಮೇಲೆ ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡ್ಕೊಂಡು ಇವತ್ತಿನ ವರ್ಕೌಟ್ನ ಕಂಪ್ಲೀಟ್ ಮಾಡಿದೆ.